Good morning, dear students and friends. Welcome back to the Prithviraj English Academy. As our social studies series is going on for Karnataka State Board, in this video we are going to discuss about 10th standard, chapter number 16, banks transactions. Related to this chapter, already you have done a first video. In that video, you have studied about meaning of banks, banks and post offices, characteristics of bank, different accounts of banks we have studied. So this is the second video. In this video we are going to come to know about what methods to open accounts in a banks, procedures to open a bank account and advantages of the bank accounts. So without a delay, let's start. Okay, ಈ ವಿಡಿಯೋದೊಳಗೆ ನಾವೇನು ಮಾಡಕತ್ತೀವಪ್ಪ ಅಂದ್ರೆ ಪ್ರೊಸೀಜರ್ ಅಥವಾ ಮೆಥಡ್ಸ್ ವಿಧಾನ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದಕ್ಕೆ ಹೆಂಗೆ ಅಂತೇಳಿ ಮತ್ತು ಅದರ ಅನುಕೂಲತೆಗಳು ಏನಂತಂದ್ರೆ ನಾವು ತಿಳ್ಕೊಬೇಕಾಗಿದೆ. ಫಸ್ಟು ಪ್ರೊಸೀಜರ್ಸ್ ಟು ಓಪನ್ ಅ ಬ್ಯಾಂಕ್ ಅಕೌಂಟ್. ಪ್ರೊಸೀಜರ್ ಟು ಓಪನ್ ಅ ಬ್ಯಾಂಕ್ ಅಕೌಂಟ್, ಬ್ಯಾಂಕ್ ಅಕೌಂಟನ್ನು ತೆರೆಯುವಂಥ ವಿಧಾನ ರೀ. ಒಂದನೇದು, ಡಿಸೈಡ್ ದ ಟೈಪ್ ಆಫ್ ಅಕೌಂಟ್ ವಿಚ್ ಯು ವಾಂಟ್ ಟು ಓಪನ್. ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಡಿಸೈಡ್ ದಟ್ ವಾಟ್ ಕೈಂಡ್ ಆಫ್ ಅಕೌಂಟ್ ವಿ ವಾಂಟ್. ಓಕೆ, ಇಲ್ಲೇನು ಮಾಡಬೇಕು, ನಾವು ಮೊದಲು ಏನು ಮಾಡಬೇಕು, ನಿರ್ಧಾರ ಮಾಡಬೇಕು ನನಗೆ ಯಾವ ರೀತಿಯಾದಂಥ ಅಕೌಂಟ್ ಬೇಕಂತೇಳಿ. ಓಕೆ, ದೇರ್ ಆರ್ ಸೆವರಲ್ ಟೈಪ್ಸ್ ಆಫ್ ಬ್ಯಾಂಕ್ ಅಕೌಂಟ್ಸ್. ಏನದವು, ಸಾಕಷ್ಟು ರೀತಿಯಾದಂಥ ಅಥವಾ ವಿಧವಾಗಿರೋಂಥ ಬ್ಯಾಂಕ್ ಅಕೌಂಟ್ಸ್ ಅದಾವೆ ರೀ. ನಾವು ಲಾಸ್ಟ್ ವಿಡಿಯೋದೊಳಗೆ ನೋಡಿದ್ವಿ ಟೈಪ್ಸ್ ಆಫ್ ಅಕೌಂಟ್ ಒಳಗೆ ಏನು ರೀ, ಸೇವಿಂಗ್ ಬ್ಯಾಂಕ್ ಅಕೌಂಟ್ಸ್, ಕರೆಂಟ್ ಅಕೌಂಟ್ಸ್, ರಿಕರಿಂಗ್ ಡಿಪಾಸಿಟ್ ಅಕೌಂಟ್ ಯಾ ಆರ್ ಡಿ ಅಂತೇಳಿ ಕರಿತೀವಿ, ಮತ್ತು ಫಿಕ್ಸ್ಡ್ ಡಿಪಾಸಿಟ್ ಯಾ ಟರ್ಮ್ ಡಿಪಾಸಿಟ್ ಅಕೌಂಟ್. ದೇರ್ ಆರ್ four types are there mainly. You have to decide what type of bank accounts we are going to open. Then once you have decide which type of account you want to open in a bank, then the bank will going to provide an application. Here it is application, according to that you have to fill. Okay, approach the bank of your choice and meet its office. Once you have decided the what kind of via what types of account you want, then you have to approach the bank offices. Okay, once you have decided to open a particular type of account, ನಾವು ಒಂದ್ಸಲ ನಾವೇನು ಮಾಡಿದ್ವಿ ಅಂದ್ರೆ ಯಾವ ರೀತಿಯಾದಂಥ ಅಂದ್ರೆ ಆ 4 ಟೈಪ್ಸ್ ಒಳಗೆ ಯಾವ ಟೈಪಿದ ಬ್ಯಾಂಕ್ ಅಕೌಂಟ್ ಬೇಕಂತೇಳಿ ನಾವು ಡಿಸೈಡ್ ಮಾಡಿದ್ಮೇಲೆ ನಾವು ಏನು ಮಾಡಬೇಕು, ಯು ಹ್ಯಾವ್ ಟು ಅಪ್ರೋಚ್ ಟು ದಿ ಬ್ಯಾಂಕ್ ಆಫೀಸರ್. ನಾವು ಏನು ಮಾಡ್ಬೇಕು ರೀ, ಬ್ಯಾಂಕ್ ಅಧಿಕಾರಿಗಳನ್ನ ಭೇಟಿ ಆಗ್ಬೇಕು ರೀ. ಆ್ಯಂಡ್ ಇನ್ಫಾರ್ಮ್ ಹಿಮ್ ಅಬೌಟ್ ಯುವರ್ ವಿಶ್ ಟು ಓಪನ್ ದ ಅಕೌಂಟ್. ಆ್ಯಂಡ್ ದೆನ್ ಯು ಹ್ಯಾವ್ ಟು ಇನ್ಫಾರ್ಮ್, ನಾವು ಅವರಿಗೆ ತಿಳಿಸ್ಬೇಕ್ರಿ ನಮಗೆ ಯಾವ ರೀತಿಯಾದಂಥ ಅಕೌಂಟು ಬೇಕಂತೇಳಿ. ದ ಬ್ಯಾಂಕ್ ಆಫೀಸರ್ ವಿಲ್ ಗಿವ್ ಯು ಅ ರಿಕ್ವೈರ್ಡ್ ಫಾರ್ಮ್ಸ್ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್. ದ ಬ್ಯಾಂಕ್ ದೇ ಆರ್ ಗೋಯಿಂಗ್ ಟು ಪ್ರೊವೈಡ್ ದ as bank form and they are going to given us instructions also. Okay, instructions also they are going to provide us. Instructions also they are going to provide here, right? It is going to, and form will be look like here, application form. Okay, here maybe names, then middle name, then surname you are going to write like that. Okay, next it becomes fill up the bank account form or proposal form. We are going to call it as a bank account form or proposal form. Okay, fill up this form in all respects such as your name, address, occupation and other details in the spaces provided. ನಾವೇನು ಮಾಡ್ಬೇಕಂದ್ರೆ ಎಲ್ಲನೂ ಅಲ್ಲಿ ಏನೇನು ಕೊಟ್ಟಿರ್ತಾರಲ್ಲ, ಏನು ಹೆಸರು ಬರೀರಿ, ಅಡ್ರೆಸ್ಸು, ಯಾವುದು ನಮ್ಮದು ಏನು ಇದನ್ನಿರ್ತದಲ್ಲ, ಏನು ಕೆಲಸ ಏನಿರ್ತದ ಅಥವಾ ಹುದ್ದೆ, ಅದನ್ನೆಲ್ಲನೂ ನಾವೇನು ಮಾಡ್ಬೇಕಂದ್ರೆ ತುಂಬಬೇಕಾಗತ್ತೆ. ಮೇಕ್ 2 or 3 ಸ್ಪೆಸಿಮೆನ್ ಸಿಗ್ನೇಚರ್ಸ್ ಆನ್ ದಿ ಸ್ಪೆಸಿಮೆನ್ ಸಿಗ್ನೇಚರ್ ಕಾರ್ಡ್. ನಾವೇನು ಮಾಡ್ಬೇಕಂದ್ರೆ ಎಲ್ಲೆಲ್ಲಿ ನಮ್ಮ ಸಿಗ್ನೇಚರ್ ಅಂತೇಳಿ ಇರ್ತಲ್ಲ ಈ ಫಾರ್ಮ್ ಒಳಗೆ, ಈ ಅಪ್ಲಿಕೇಶನ್ ಒಳಗೆ ಎಲ್ಲೆಲ್ಲಿ ನಮ್ಮ ಸಿಗ್ನೇಚರ್ ಅಂತೇಳಿ ಗುರ್ತ ಮಾಡಿರ್ತಾರಲ್ಲ, ಅಲ್ಲಲ್ಲಿ ನಾವೇನು ಮಾಡ್ಬೇಕು ರೀ, ಒಂದು 2 ನಂತರ 3 ಸಿಗ್ನೇಚರನ್ನು ಮಾಡಬೇಕು ಅನ್ನೋದನ್ನು ನೋಡ್ಕೋಬೇಕಾಗಿದೆ. ದಿಸ್ ಸಿಗ್ನೇಚರ್ ಶುಡ್ ನಾಟ್ ಬಿ ಚೇಂಜ್, ಆ್ಯಂಡ್ ಒನ್ಸ್ ಯು ಹ್ಯಾವ್ ಡನ್ ದಟ್ ಸಿಗ್ನೇಚರ್ ಶುಡ್ ನಾಟ್ ಬಿ ಚೇಂಜ್
These two or three signatures will be there on the application to how to sign. No, they ಆಲ್ ಶುಡ್ ಬಿ ಮ್ಯಾಚ್ಡ್. ಅವೆಲ್ಲನೂ ಏನಾಗಬೇಕು, ಮ್ಯಾಚ್ ಆಗಬೇಕು, ಯಾವುದೇ ರೀತಿಯಾದಂಥ ಬದಲಾವಣೆ ಆಗಬಾರ್ದು. ಇಫ್ ದ ಅಕೌಂಟ್ ಇಸ್ ಟು ಓಪನ್ ಇನ್ ಅ ಜಾಯಿಂಟ್ ನೇಮ್ಸ್, ಒಂದು ವೇಳೆ ನಾವು ಜಾಯಿಂಟ್ ಅಕೌಂಟ್ ಓಪನ್ ಮಾಡಿದ್ರೆ ದೆನ್ ದ ಫಾರ್ಮ್ ಮಸ್ಟ್ ಬಿ ಸೈನ್ ಜಾಯಿಂಟ್ಲಿ. ಆ ಫಾರ್ಮ್ಗಳ ಮೇಲೆ ನಾವು ಏನು ಮಾಡಬೇಕಂದ್ರೆ ಜಾಯಿಂಟ್ಲಿ ಏನು ಮಾಡಬೇಕು, ಸಿಗ್ನೇಚರನ್ನು ಮಾಡಬೇಕು, ಕೂಡಿಸಿ. ಎಷ್ಟು ಜನ ಇದೆಯಲ್ಲ ಅಷ್ಟರದು. ಆ್ಯಂಡ್ ಸ್ಪೆಸಿಮೆನ್ ಸಿಗ್ನೇಚರ್ ಶುಡ್ ಬಿ ಗಿವನ್ ಇನ್ ಅ ಸಪ್ರೇಟ್ ಸ್ಪೆಸಿಮೆನ್ ಸಿಗ್ನೇಚರ್ ಕಾರ್ಡ್ಸ್. ಮೊದಲಿಂದ ಏನು ನಮ್ದು ಒಬ್ಬರದೇ ಇದ್ರೆ ಅವಾಗ ಏನಾದ್ರು 2-3 ಸಿಗ್ನೇಚರ್ ಇರ್ತಾವೆ. ಆದರೆ ಜಾಯಿಂಟ್ ಇದ್ದಾಗ ನಾವು ಏನು ಮಾಡ್ತೀವಿ, ಸಪ್ರೇಟ್ ಸ್ಪೆಸಿಮನ್ ಕಾರ್ಡ್ಸನ್ನು ಕೊಟ್ಟಿರ್ತಾರೆ. ಅಂದರೆ ಅದಕ್ಕೆ ಆದಂಥ ನಿಗದಿತ ಜಾಗವನ್ನು ನೀಡಿರ್ತಾರೋ ಆ ಜಾಗದ ಮೇಲೆ ನಾವು ಏನು ಮಾಡ್ಬೇಕಂದ್ರೆ ಸಿಗ್ನೇಚರ್ ಮಾಡಬೇಕು. ನಾವ್ ಡೇಸ್ ದ ಬ್ಯಾಂಕ್ಸ್ ಇನ್ಸಿಸ್ಟ್ ಆನ್ ಸಬ್ಮಿಟಿಂಗ್ ದ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ಸ್ ಫಾರ್ ದಿ ಪರ್ಪಸ್ ಆಫ್ ಐಡೆಂಟಿಫಿಕೇಶನ್. ಇವತ್ತಿನ ದಿನಮಾನಗಳಲ್ಲಿ ಬ್ಯಾಂಕ್ ಏನು ಮಾಡಾಕತ್ತಾವ ಅಂದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋಸನ್ನು ಕೇಳಾಕತ್ತವ್ರು. ಯಾಕಂದ್ರೆ ಐಡೆಂಟಿಫಿಕೇಶನ್ ಮಾಡೋಕೆ, ಗುರುತಿಸುವಿಕೆ ಸಂಬಂಧವಾಗಿ. ಮತ್ತು ವಿ ಹ್ಯಾವ್ ಟು ಸಬ್ಮಿಟ್ ದ್ಯಾಟ್ ಟು ದಿ ಬ್ಯಾಂಕ್ ಆಫೀಸರ್. ನಾವು ಸಬ್ಮಿಟಿಂಗ್ ಸೆಲ್ಫ್ ಅಟಿಸ್ಟೆಡ್ ಕಾಪಿ ಆಫ್ ಆಧಾರ್ ಕಾರ್ಡ್ ಈಸ್ ಮ್ಯಾಂಡೇಟ್ರಿ. ನೋಡಿರಿ, ಸೆಲ್ಫ್ ಅಟಿಸ್ಟೆಡ್ ಆಗಿರುವಂಥ ಆಧಾರ್ ಕಾರ್ಡನ್ನು ಕೊಡುವುದು ಒಂಥರ ಏನಾಗಿದೆ, ಕಡ್ಡಾಯವಾಗಿದೆ ರೀ ಎಲ್ಲಿ, ಬ್ಯಾಂಕ್ ಒಳಗೆ. ಓಕೆ, ನೆಕ್ಸ್ಟ್ ಗಿವ್ ರೆಫರೆನ್ಸ್ ಫಾರ್ ದಿ ಓಪನಿಂಗ್ ಯುವರ್ ಬ್ಯಾಂಕ್ ಅಕೌಂಟ್ಸ್. ನಾವು ಏನು ಮಾಡ್ಬೇಕಂದ್ರೆ ರೆಫರೆನ್ಸನ್ನು ಕೊಡಬೇಕು. ಅಂದ್ರೆ ನಮಗೆ ಇವ್ರ ಪರಿಚಯ ಇರುವಂಥ ಒಬ್ಬ ವ್ಯಕ್ತಿದು ಅಥವಾ ಆ ಬ್ಯಾಂಕ್ ಒಳಗೆ ಆಲ್ರೆಡಿ ಯಾರ್ದು ಅಕೌಂಟ್ ಇರ್ತಲ್ಲ ಅವ್ರದ್ದು ಸಿಗ್ನೇಚರು ನಮ್ಮ ಇದರ ಮೇಲೆ ಏನು ಮಾಡ್ಬೇಕು ರೀ, ಮಾಡಿಸಿ ಕೊಡಬೇಕಾಗತ್ತೆ. ಅವ್ರದ್ದು ಸಿಗ್ನೇಚರ್ ಮಾಡಿ ಕೊಡಿಸ್ಬೇಕು ರೀ. ಹೌದಾ? ಬ್ಯಾಂಕ್ಸ್ ನಾರ್ಮಲಿ ರಿಕ್ವೈರ್ಸ್ ರೆಫರೆನ್ಸ್ ಆರ್ ಇಂಟ್ರೊಡಕ್ಷನ್ ಆಫ್ ದಿ ಪರ್ಸ್ಪೆಕ್ಟಿವ್ ಅಕೌಂಟ್ ಹೋಲ್ಡರ್. ಅದೇ ಬ್ಯಾಂಕ್ ಒಳಗೆ ಯಾರ್ದಾದ್ರೂ ಅಕೌಂಟ್ ಇದ್ರೆ ಆ ವ್ಯಕ್ತಿಯ ಕಡೆಯಿಂದ ನಾವು ಸಿಗ್ನೇಚರ್ ಮಾಡಬೇಕು ರೀ, ಮಾಡಿಸ್ಕೋಬೇಕು ನಮ್ಮ ಅಪ್ಲಿಕೇಶನ್ ಫಾರ್ಮ್ ಮೇಲೆ. ಎಕ್ಸಿಸ್ಟಿಂಗ್ ಅಕೌಂಟ್ ಹೋಲ್ಡರ್ ಅಂತೇಳಿ ಕೊಟ್ಟಿರಲ್ಲ, ಅಂದರೆ ಆಲ್ರೆಡಿ ಅವ್ರು ಇರಬೇಕು. ಅಥವಾ ಹಂಗೆ ಯಾರೂ ಇಲ್ಲಾಂದರೆ ಯಾರಾದರೂ ರೆಸ್ಪೆಕ್ಟಬಲ್ ಪರ್ಸನ್ ಇರಬೇಕು. ಅಂದ್ರೆ ಮರ್ಯಾದೆ ಮತ್ತು ಘನತೆ ಉಳ್ಳಂಥ ವ್ಯಕ್ತಿ ಕಡೆ ಅಂದರೆ ನಾವೇನು ಮಾಡ್ಬೋದು, ಒಂದು ಸಿಗ್ನೇಚರನ್ನು ಮಾಡಿಸಿ ಕೊಡ್ಬೋದು. ಅವ್ರು ನಮ್ಮನ್ನು ಏನು ಮಾಡಾಕತ್ತಾರು, ರೆಫರ್ ಮಾಡಾಕತ್ತಾರು ಅಂತೇಳಿ. ನಮ್ಮನ್ನು ಏನು ಮಾಡಾಕತ್ತಾರು, ರೆಫರ್ ಮಾಡಾಕತ್ತಾರು ಅಂತೇಳಿ ಒಂದು ಸಿಗ್ನೇಚರ್ ಮಾಡಬೇಕು. ದ ಇಂಟ್ರೊಡ್ಯೂಸ್ ದ ಪರ್ಸ್ಪೆಕ್ಟಿವ್ ಅಕೌಂಟ್ ಹೋಲ್ಡರ್ ಬೈ ಸೈನಿಂಗ್ ಈಸ್ ಸ್ಪೆಸಿಮನ್ ಸಿಗ್ನೇಚರ್ ಇನ್ ದ ಕಾಲಮ್ ಮೀನ್ಟ್ ಫಾರ್ ಇಟ್. ಅವ್ರೇನು ಮಾಡ್ತಾರೆ, ನಮ್ಮನ್ನು ಇಂಟ್ರೊಡ್ಯೂಸ್ ಮಾಡ್ತಾರಲ್ಲ ಆ ವ್ಯಕ್ತಿ, ಅವ್ರೇನು ಮಾಡ್ತಾರೆ, ಅವರಿಗೆ ಆದಂಥ ಒಂದು ಸಪ್ರೇಟ್ ಒಂದು ಕಾಲಮ್ ಒಳಗೆ ಅವ್ರ ಸಿಗ್ನೇಚರ್ ಇರ್ತದೆ. ಆ ಸಿಗ್ನೇಚರ್ ಜಾಗದಾಗ ಅವ್ರ ಸಿಗ್ನೇಚರ್ ಮಾಡಬೇಕಾಗತ್ತೆ. ನೆಕ್ಸ್ಟು ದಿಸ್ ರೆಫರೆನ್ಸ್ ಆರ್ ದಿ ಇಂಟ್ರೊಡಕ್ಷನ್ ಈಸ್ ರಿಕ್ವೈರ್ಡ್ ಫಾರ್ ದಿ ಸೇಫ್ ಗಾರ್ಡ್ ದ ಇಂಟ್ರೆಸ್ಟ್ ಆಫ್ ದಿ ಬ್ಯಾಂಕ್. ಯಾಕೆ ಈ ಸಿಗ್ನೇಚರನ್ನು ತಗೋತದಂದ್ರೆ ನಾಳೆ ಹೆಚ್ಚು ಕಡಿಮೆ ಆದ್ರೆ ಆ ವ್ಯಕ್ತಿ ನಂತರ ನಾವೇನು ಮಾಡ್ಬೋದು ಅಂದ್ರೆ, ಈಗೇನು ವ್ಯಕ್ತಿ ಏನು ಹೊಸದಾಗಿ ಅಕೌಂಟ್ ತೆಗತ್ತಂದ್ರೆ ಅವ್ರನ್ನ ನಾವು ಟ್ರೇಸ್ ಮಾಡ್ಬೋದು ಅಂಥೇಳಿ ಅದಕ್ಕೆ ಬ್ಯಾಂಕ್ ಅವ್ರ ಸೇಫ್ ಗಾರ್ಡಿಗಾಗಿ ಅವ್ರ ಸಿಗ್ನೇಚರನ್ನು ತಗೋತಾರೆ. ಸಬ್ಮಿಟ್ ದ ಬ್ಯಾಂಕ್ ಅಕೌಂಟ್ ಫಾರ್ಮ್ ಡ್ಯೂಲಿ ಅಂದರೆ ಫುಲ್ಲಿ ಫಿಲ್ಡ್. ಓಕೆ, in all respects and along with the required documents, that is address proof, PAN card, Aadhaar card, photographs, etc. ಏನು ಮಾಡಬೇಕು, ಫುಲ್ಲಿ ತುಂಬಿದಂಥ ಫಾರ್ಮನ್ನು ಅದ್ರ ಜೊತೆಗೆ ನಾವು ಅಡ್ರೆಸ್ ಪ್ರೂಫಿಗೆ ಬೇಕಾಗಿಂತ ಅಡ್ರೆಸ್ ಪ್ರೂಫು ಮತ್ತು ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು ಮತ್ತು ಫೋಟೋಗ್ರಾಫ್ ಅಂದರೆ ಫೋಟೋ ಕಾಪೀಸನ್ನು ಕೊಡಬೇಕು ರೀ ಎಲ್ಲಿ, ಬ್ಯಾಂಕ್ಸ್ ಒಳಗೆ ನಾವು ಅಪ್ಲಿಕೇಶನ್ ಜೊತೆಗೆ. ದ ಆಫೀಸರ್ಸ್ ವಿಲ್ ವೆರಿಫೈ ಆಲ್ ದ ಪರ್ಟಿಕ್ಯುಲರ್ ಸಬ್ಮಿಟೆಡ್. ಆಫೀಸರ್ಸ್ ಏನು ಮಾಡ್ತಾರೆ, ನಾವೇನು ಫಿಲಪ್ ಮಾಡಿದಿಲ್ಲ ಫಾರ್ಮನ್ನು ಏನು ಮಾಡ್ತಾರೆ, ಅವರು ವೆರಿಫಿಕೇಷನ್ ಮಾಡ್ತಾರೆ, ಅಂದರೆ ಪರೀಕ್ಷೆನೇ ಮಾಡ್ತಾರೆ. ಹಿ ಚೆಕ್ಸ್ ವೆದರ್ ದ ಫಾರ್ಮ್ ಈಸ್ ಫುಲ್ ಕಂಪ್ಲೀಟ್ಲಿ ಇನ್ ಆಲ್ ರೆಸ್ಪೆಕ್ಟ್ಸ್ ಆ್ಯಂಡ್ ದ ಅದರ್ ಡಾಕ್ಯುಮೆಂಟ್ಸ್. ಅವ್ರೇನು ಚೆಕ್ ಮಾಡ್ತಾರೆ ಅಂದರೆ ಫಾರ್ಮು ಪೂರ್ತಿಯಾಗಿ ತುಂಬೋದಿಲ್ಲ ಮತ್ತು ಎಲ್ಲೆಲ್ಲಿ ತುಂಬಬೇಕಾಗಿದೋ ಅವೆಲ್ಲ, ಅಂದರೆ ಎಲ್ಲೆಲ್ಲಿ ಕಾಲಮ್ಗಳಿದಾವಲ್ಲ ಎಲ್ಲನೂ ಪೂರ್ತಿ ತುಂಬಿದಾರೋ ಇಲ್ಲ ಅಂತೇಳಿ ನೋಡ್ತಾರೆ. ಇಫ್ ಹಿ ಈಸ್ ಸ್ಯಾಟಿಸ್ಫೈಡ್ ದೆನ್ ಹಿ ಕ್ಲಿಯರ್ಸ್ ದ ಪ್ರಪೋಸಲ್ ಫಾರ್ಮ್. ಒಂದು ವೇಳೆ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಅವರಿಗೆ ಏನಾದರೂ ಸಂತೃಪ್ತರಾದ್ರೆ ಏನು ಮಾಡ್ತಾರೆ, ಅವರು ನಮ್ಮ ಬ್ಯಾಂಕ್ ಅಕೌಂಟ್ ಅಪ್ಲಿಕೇಶನ್ ಏನಿತ್ತಲ್ಲ ಅದನ್ನು ಅವರು ಅಪ್ರೂವಲ್ ಕೊಡ್ತಾರೆ ರೀ ಅಂತೇಳಿ ಲಾಸ್ಟ್ ಲೈನ್ದು ಅರ್ಥ ಅದು. ನೆಕ್ಸ್ಟು ಇನಿಷಿಯಲ್ ಡಿಪಾಸಿಟ್ ಅಂದರೆ ಪ್ರಾರಂಭದಲ್ಲಿ ಇರಬೇಕಾದಂಥ ಒಂದು ಡಿಪಾಸಿಟ್ ರೀ. ಆಫ್ಟರ್ ಗೆಟಿಂಗ್ ದ ಪ್ರಪೋಸಲ್ ಫಾರ್ಮ್ ಗೆಟಿಂಗ್ ಕ್ಲಿಯರ್ಡ್ ಬೈ ದಿ ಆಫೀಸರ್ಸ್. ಅದಾದಮೇಲೆ ನಾವೇನು ಮಾಡಬೇಕು, ಒಂದು ಸಲ ನಮ್ಮದು ಫಾರ್ಮ್ ಏನಾದರೂ ಆ ಆಫೀಸರ್ ಕಡೆಯಿಂದ ಏನಾದರೂ ನಮ್ಮದು ಫಾರ್ಮ್ ಏನಾದರೂ ಅಪ್ರೂವಲ್ ಆಯ್ತಂದ್ರೆ ಇನಿಷಿಯಲ್ ಅಮೌಂಟನ್ನು ಆಸ್ ಎ ಡಿಪಾಸಿಟ್ ಆಗಿ ಇಡಬೇಕಾಗತ್ತೆ ರೀ ಈ ಬ್ಯಾಂಕ್ ಒಳಗೆ. ಅದು ಥ್ರೂ ದಿ ಚಲನ್ ಮೂಲಕ ನಾವೇನು ಮಾಡಬೇಕಾಗಿತ್ತು,
ಅಕೌಂಟ್ ಒಳಗೆ ನಮ್ಮ ಅಕೌಂಟಿಗೆ ನಾವೇನು ಮಾಡಬೇಕಂತ ಇನಿಷಿಯಲ್ ಅಂದರೆ ಪ್ರಾರಂಭದಲ್ಲಿ ಇರ್ತಕ್ಕಂಥ ಒಂದು ಡಿಪಾಸಿಟನ್ನು ಇಡಬೇಕು, ಪ್ರಾರಂಭಿಕ ಡಿಪಾಸಿಟನ್ನು. ದೆನ್ ದ ಬ್ಯಾಂಕ್ ಇಶ್ಯೂಸ್ ಅ ಪಾಸ್ಬುಕ್. ಅದು ಅಮೌಂಟ್ ನಾವು ಡಿಪಾಸಿಟ್ ಆದಮೇಲೆ ನಮ್ಗೆ ಏನು ಮಾಡ್ತದೆ, ಬ್ಯಾಂಕು ಪಾಸ್ಬುಕ್ಕನ್ನು ಕೊಡ್ತದೆ. ಅ ಚೆಕ್ ಬುಕ್ ಆ್ಯಂಡ್ ಅ ಪೇ ಇನ್ ಅ ಸ್ಲಿಪ್ ಬುಕ್ ಇನ್ ಕೇಸ್ ಆಫ್ ದಿ ಸೇವಿಂಗ್ ಅಕೌಂಟ್ಸ್. ಪಾಸ್ಬುಕ್ಕನ್ನು ಕೊಡ್ತದೆ, ಚೆಕ್ ಬುಕ್ಕನ್ನು ಕೊಡ್ತದೆ ಮತ್ತು ಪೇ ಇನ್ ಸ್ಲಿಪ್ ಬುಕ್ಕನ್ನು ಕೊಡ್ತದ್ರೆ. ಒಂದು ವೇಳೆ ನಾವೇನಾದರೂ ಸೇವಿಂಗ್ ಅಕೌಂಟ್ ಓಪನ್ ಮಾಡಿದ್ರೆ, ನಮ್ಮ ಸೇವಿಂಗ್ ಬುಕ್ ಅಕೌಂಟ್ ಅಲ್ಲಪ್ಪ ನಮ್ಮದು ಡಿಪಾಸಿಟ್ ಯಾವುದು ಫಿಕ್ಸ್ಡ್ ಡಿಪಾಸಿಟ್ ಅಕೌಂಟ್ ಇತ್ತಂದ್ರೆ ಅವಾಗ ಏನು ಮಾಡ್ತಾರೆ, ಸಪ್ರೇಟ್ ಫಾರ್ಮ್ ಹ್ಯಾಸ್ ಟು ಬಿ ಫಿಲ್ಡ್ ಇನ್ ದ ಫಿಕ್ಸ್ಡ್ ಡಿಪಾಸಿಟ್ ರಿಸಿಪ್ಟ್ ಈಸ್ ಇಶ್ಯೂಡ್. ಇದ್ರೊಳಗೆ ಏನು ಕೊಡ್ತಾರೆ, ಫಿಕ್ಸ್ಡ್ ಡಿಪಾಸಿಟ್ ರಿಸಿಪ್ಟನ್ನು ಕೊಡ್ತಾರೆ. ಇಲ್ಲಿಂದ್ರೆ ಈ ಮಂತು, ಈ ಅಂದರೆ ಇಷ್ಟು ದಿನ ಅಥವಾ ಇಷ್ಟು ತಿಂಗಳು, ಇಷ್ಟು ವರ್ಷಗಳವರೆಗೆ ಇವರು ಇಟ್ಟಿದ್ದಾರೆ ಅಂತೇಳಿ ರೆಸಿಪ್ಟ್ ಕೊಡ್ತಾರೆ ಒಂದು. ಹೌದಾ? ನೆಕ್ಸ್ಟು, ಇನ್ ಕೇಸ್ ಆಫ್ ಕರೆಂಟ್ ಅಕೌಂಟ್ ಎ ಚೆಕ್ ಬುಕ್ ಈಸ್ ಇಶ್ಯೂಡ್. ಒಂದು ವೇಳೆ ನಮ್ಮದು ಕರೆಂಟ್ ಅಕೌಂಟ್ ಇತ್ತಂದ್ರೆ ನಮಗೊಂದು ಚೆಕ್ ಬುಕ್ಕನ್ನು ಕೊಡ್ತಾರೆ ರೀ. ಇಫ್ ರಿಕರಿಂಗ್ ಡಿಪಾಸಿಟ್ ಅಕೌಂಟ್ ಇತ್ತಂದ್ರೆ ಅಥವಾ ಆರ್ ಡಿ ಅಕೌಂಟ್ ಇತ್ತಂದ್ರೆ ಪಾಸ್ಬುಕ್ ಆ್ಯಂಡ್ ಪೇ ಇನ್ ಸ್ಲಿಪ್ ಬುಕ್ ಆಲ್ಸೋ ಇಶ್ಯೂಡ್ ರೀ. ನಾವು ಕಮ್ ಟು ದಿ ಅಡ್ವಾಂಟೇಜಸ್ ಆಫ್ ದಿ ಓಪನಿಂಗ್ ಬ್ಯಾಂಕ್ ಅಕೌಂಟ್. ಅನುಕೂಲತೆಗಳು ಏನು ರೀ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋ ನಂತರ? ಬ್ಯಾಂಕ್ ಅಕೌಂಟ್ ಫೆಸಿಲಿಟೇಟ್ಸ್ ಸೇಫ್ ಕಸ್ಟಡಿ ಆಫ್ ಮನಿ. ಇಲ್ಲೇನು ಮಾಡ್ತದೆ, ಬ್ಯಾಂಕ್ ಅಕೌಂಟ್ ಏನು ಮಾಡ್ತದೆ ಅಂದ್ರೆ ನಮಗೊಂದು ಅನುಕೂಲತೆಯನ್ನು ಮಾಡ್ತದೆ, ಅಥವಾ ಏನಂದರೆ ಸೇಫ್ ಕಸ್ಟಡಿಯನ್ನು ಕೊಡ್ತದೆ. ಅಂದರೆ ಸೇಫಾಗಿ ಉಸ್ತುವಾರಿಯನ್ನು ಮಾಡುವಂಥದ್ದು ಹಣದ ಮೇಲೆ ಅದನ್ನು ನಮಗೆ ಕೊಡ್ತದೆ. ಬ್ಯಾಂಕ್ ಅಕೌಂಟ್ ಹೆಲ್ಪ್ಸ್ ಇನ್ ಮೇಕಿಂಗ್ ಪೇಮೆಂಟ್ಸ್. ಬ್ಯಾಂಕ್ ಅಕೌಂಟ್ ಏನು ಮಾಡ್ತದೆ ಅಂದ್ರೆ ನಮ್ಮ ಪೇಮೆಂಟನ್ನು ಮಾಡೋಕ್ಕೆ ನಮಗೆ ಸಹಾಯವನ್ನು ಮಾಡ್ತದೆ ರೀ. ಬ್ಯಾಂಕ್ ಅಕೌಂಟ್ ಹೆಲ್ಪ್ಸ್ ಇನ್ ಕಲೆಕ್ಷನ್ ಆಫ್ ಮನಿ. ಬ್ಯಾಂಕ್ ಅಕೌಂಟ್ ಏನು ಮಾಡ್ತದೆ ಅಂದ್ರೆ ಮನಿಯನ್ನು ಹೆಂಗೆ ಸಂಗ್ರಹ ಮಾಡೋದು ಅನ್ನೋದನ್ನು ಹೇಳ್ತದೆ ಮತ್ತು ಅದು ನಮಗೆ ಅದಕ್ಕೂ ಕೂಡ ಹೆಲ್ಪನ್ನು ಮಾಡ್ತದೆ. ಬ್ಯಾಂಕ್ ಅಕೌಂಟ್ ಹೋಲ್ಡರ್ ಗೆಟ್ ಅಡ್ವಾನ್ಸ್ ಆ್ಯಂಡ್ ಲೋನ್ಸ್. ಬ್ಯಾಂಕ್ ಅಕೌಂಟ್ ಹೋಲ್ಡರು ಅಥವಾ ಬ್ಯಾಂಕಲ್ಲಿ ಅಕೌಂಟ್ ಇದ್ದವರು ಏನು ಮಾಡ್ಬೋದು ಅಂದ್ರೆ ಅವ್ರು ಅಡ್ವಾನ್ಸ್ ಆಗಿನೂ ಹಣ ತೊಗೋಬೋದು ಅಥವಾ ಮತ್ತು ಲೋನ್ಸನ್ನು ತೊಗೋಬೋದು ರೀ. ಓಕೆ, ಅದೇನಾಗ್ತದೆ, ಟೈಪ್ಸ್ ಆಫ್ ಅಕೌಂಟ್ ಮೇಲೆ ಅದು ಡಿಫ್ರೆಂಟ್ ಏನಾಗ್ತದೆ, ಅದು ಅವಲಂಬನೆ ಆಗಿರ್ತದೆ ರೀ. ಬ್ಯಾಂಕ್ ಅಕೌಂಟ್ ಹೆಲ್ಪ್ಸ್ ಇನ್ ಸ್ಮೂತ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್. ಬ್ಯಾಂಕ್ ಅಕೌಂಟ್ಸ್ ಏನು ಮಾಡ್ತವೆ ಅಂದ್ರೆ ಹಣ ಒಂದು ವರ್ಗಾವಣೆಯನ್ನು ಏನು ಮಾಡ್ತದೆ, ಭಾಳ ಸಲೀಸಾಗಿ ನಡೆಯುವಂತೆ ಮಾಡ್ತದೆ ರೀ. ಯಾಕಂದ್ರೆ ಈಗ ನಿಮ್ಮ ಅಕೌಂಟ್ ಇತ್ತಂದ್ರೆ ನೀವು ಈ ಅಕೌಂಟಿಂದ ಇನ್ನೊಂದು ಅಕೌಂಟಿಗೆ ಅಥವಾ ಇನ್ನೊಬ್ಬರಿಗೆ ಮತ್ತೊಬ್ಬರಿಗೆ ನಾವು ಏನು ಮಾಡ್ಬೋದು, ಸ್ಮೂತಾಗಿ ಹಣವನ್ನು ವರ್ಗಾವಣೆ ಮಾಡ್ಬೋದು. ಬ್ಯಾಂಕ್ ಅಕೌಂಟ್ ಹೋಲ್ಡರ್ಸ್ ಕ್ಯಾನ್ ಗೆಟ್ ಸೇಫ್ ಡಿಪಾಸಿಟ್ ಲಾಕರ್ ಫೆಸಿಲಿಟೀಸ್ ಆಲ್ಸೋ. ಯಾರ್ದು ಬ್ಯಾಂಕ್ ಅಕೌಂಟ್ ಇರ್ತಾರಲ್ಲ ಅವರಿಗೆ ಸೇಫ್ ಡಿಪಾಸಿಟ್ ಲಾಕರ್ ಫೆಸಿಲಿಟಿಯನ್ನು ಕೊಟ್ಟಿರ್ತಾರೆ ರೀ. ಅಂದ್ರೆ ಬೆಳೆ ಬಾಳುವಂಥ ವಸ್ತುಗಳನ್ನು, ಬರೀ ಹಣ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಬೆಳೆ ಬಾಳುವ ವಸ್ತುಗಳನ್ನು ನಾವು ಏನು ಮಾಡ್ಬೋದು, ಲಾಕರಲ್ಲಿ ಇಡುವಂಥಕ್ಕೂ ಇಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಾರೆ. ಅಥವಾ ನೀವು ಹಣನೂ ಇಡ್ಬೋದು ಅಥವಾ ಬೆಳೆ ಬಾಳುವ ವಸ್ತುಗಳನ್ನು ಅಲ್ಲಿ ಆಭರಣ ಆ ರೀತಿಯಾಗಿರುವಂಥದ್ದು ನೀವು ಇಡ್ಬೋದು ರೀ ಅಂತ ಇದರ ಮೂಲಕ ನಾವು ತಿಳ್ಕೊಬೋದು ರೀ. ಹೌದಾ? ಸೊ ಇಲ್ಲಿಗೆ ನಮ್ದು ಏನಾಯಿತು, ಬ್ಯಾಂಕ್ ಟ್ರಾನ್ಸಾಕ್ಷನ್ ಲೆಸನ್ ಅನ್ನೋದು ಮುಕ್ತಾಯ ಆಯ್ತು ರೀ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಮೈ ಡಿಯರ್. If you have any doubt, any suggestion, then comment, like and do subscribe and press the bell icon to get more update. Once again, thanks for watching this video my dear. Jai Hind, Jai Karnataka.